ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಸಾವಿಗೆ ಕಾರಣ ಯಾರು ಅನ್ನೋಂಥ ಒಂದು ಚರ್ಚೆನೂ ಸಹ ಸಾಕಷ್ಟು ಜೋರಾಗಿದೆ. ಈ ಬಗ್ಗೆ ಸಾಕಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವರ ಪತ್ನಿ ಶ್ವೇತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ. ಅಕ್ಕ, ಈ ಸಾವು ಆಗಬಾರ್ದಿತ್ತು. ಯಾಕಂದರೆ ಎಲ್ರಿಗೂ ನ್ಯಾಯ ಕೊಡಿಸುವಂಥವ್ರೆ ನಿಮ್ಮ ಯಜಮಾನರು. ಅವರೇ ಸದ್ಯಕ್ಕೆ ತೀರೋಗಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಕ್ಕ ನೀವು? ಏನು ಹೇಳೋದಿಲ್ಲ ಅಣ್ಣ. ಅವರು ಇಷ್ಟು ದುಡ್ಡು ಆಸೆಗೆ ಪಟ್ಟು ನನ್ನ ಗಂಡನ ಪ್ರಾಣ ತಗೊಂಡಿದ್ದಾರೆ. ಅವರು ಅರೆಸ್ಟ್ ಆಗಬೇಕು. ಅವ್ರ ಮೇನ್ ಥಿಂಗ್ ಏನು ಅಂತಂದರೆ, ಅರೆಸ್ಟ್ ಆದರೆ ಅವ್ರಿಗೆಲ್ಲ ಅಲ್ಲಿ ಫೆಸಿಲಿಟೀಸ್ ಇರುತ್ತೆ, ವಾಪಸ್ ಬಂದುಬಿಡ್ತಾರೆ ಅವರು ಮಿನಿಮಮ್ ಟೈಮಲ್ಲಿ. ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅಂತ ಬಯಸ್ತೀನಿ. ಈಗ ರಾಜಕಾರಣದಲ್ಲಿರೋರು, ಅದಾದ್ಮೇಲೆ ಪೊಲೀಸ್ ಇಲಾಖೆ ಇರೋರು ಎಲ್ಲರೂ ಸಾಮಾಜಿಕ ಸೇವೆಯನ್ನ ಮಾಡುವಂಥವ್ರು. ಅವ್ರಿಗೆ ಈ ರೀತಿಯಾಗಿರ್ತಕ್ಕಂಥ ಗತಿ ಬಂದ್ರೆ ಇನ್ನು ಯಾವ ರೀತಿಯಾಗಿ ಜನಸೇವೆ ಮಾಡೋರ್ನು ಭಯ ಬೀಳ್ತಾರೆ. ನೀವೇನು ಹೇಳಕ್ ಇಷ್ಟಪಡ್ತೀರಿ ಅಂತ? ಜನಸೇವೆ ಇವಾಗ ನೋಡಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಅವರೇ ನಮಗೆ ರಕ್ಷಣೆ ಕೊಡೋವರು. ಅವ್ರಿಗೆ ಹಿಂಗಾಗಿದೆ ಅಂತಂದರೆ ಇನ್ನು ಬೇರೆಯವರು ಏನು ಧೈರ್ಯದಿಂದ ಬರ್ತಾರೆ ಅಣ್ಣ? ಎಷ್ಟು ಇವಾಗ ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ಸ್ ಇದೆ. ಎಷ್ಟು ಲಕ್ಷಾನುಗಟ್ಟಲೆ ಜನ ಎಕ್ಸಾಮ್ಸ್ ಬರೀತಾರೆ. ಅವ್ರಿಗೆ ಏನು ಧೈರ್ಯ ಕೊಟ್ಟಂಗೆ ಈ ಗವರ್ನಮೆಂಟ್? ಏನು ಧೈರ್ಯ ಕೊಟ್ಟಂಗೆ? ಇವಾಗ ಅವ್ರ ಇವಾಗ ನೋಡಿ, ಚೀಟ್ ಮಾಡಿ ಪಾಸ್ ಆಗೋರು ಇರ್ತಾರೆ, ದುಡ್ಡು ಕೊಟ್ಟು ಪಾಸ್ ಆಗೋರು ಇರ್ತಾರೆ. ಇವ್ರನ್ನ ಬಿಟ್ಟು ನನ್ನ ಹಸ್ಬೆಂಡ್ ಥರ ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಪಾಸ್ ಆಗೋರು ಇರ್ತಾರೆ. ಅವರೆಲ್ಲಿಂದ ತಂದು ಕೊಡಬೇಕು ದುಡ್ಡು ಇಲ್ಲದೆ ಅವರು? ಇದೆಲ್ಲ ಸ್ಟಾಪ್ ಆಗಬೇಕು ಅಂತ ಬಯಸ್ತೀನಿ. ಅಕ್ಕ, ನೀವು ಒಂದು ಮಾತು ಹೇಳಿದ್ರಿ ಅವಾಗ, ಮನೆಗೆ ಬಂದರೆ ಕೊನೆಯದಾಗಿ ಮನೆಗೆ ಬಂದಾಗ ಪಾಪ ಭಾಳ ಸ್ಟ್ರೆಸ್ಸಲ್ಲಿ ಇರ್ತಾ ಇದ್ರು, ನಿಮ್ಮ ಮುಂದೆನೂ ಭಾಳ ಬೇಜಾರು ವ್ಯಕ್ತಪಡಿಸ್ತಾ ಇದ್ರು ಅಂತ ಏನು ಹೇಳ್ತಾ ಇದ್ರು ಅಕ್ಕ ಕೊನೆಯದಾಗಿ? ಅವರು ಅಂತಿದ್ರು, MLA ಅವರು ಇಷ್ಟು ದುಡ್ಡು ಕೇಳ್ತಿದ್ದಾರೆ, ದುಡ್ಡಿಗೆ ಹರಾಸ್ ಮಾಡ್ತಿದ್ದಾರೆ, ಕ್ಯಾಸ್ಟ್ ಬಗ್ಗೆ ನಮ್ಮ ಕ್ಯಾಸ್ಟನ್ನ ಕಮ್ಮಿ ಮಾಡಿ ಮಾತಾಡ್ತಿದ್ದಾರೆ, ಎಲ್ಲಿಂದ ತಂದು ಕೊಡಲಿ ನಾನು ದುಡ್ಡು? ಏನು ಮಾಡೋದು? ನನ್ನ ಪೀರಿಯಡು ಆಗಿಲ್ಲ ಅವಾಗೇ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ನನ್ನನ್ನು, ಫುಲ್ ದುಡ್ಡಿಗೋಸ್ಕರ ಹರಾಸ್ ಮಾಡ್ತಿದ್ದಾರೆ ಅಂತ ಫುಲ್ ಡಿಪ್ರೆಷನ್ ಸ್ಟ್ರೆಸ್ಸಲ್ಲಿದ್ದರು ಸರ್ ಅವರು. ನೋಡ್ತಾ ಇರ್ಬೋದು, ಪಾಪ ಶ್ವೇತಾ ಅವರನ್ನು ತುಂಬ ಗರ್ಭಿಣಿಯಾಗಿದ್ದಾರೆ. ಅವ್ರ ಮಾವನು ನಮ್ಮ ಜೊತೆ ಇದ್ದಾರೆ, PSI ಅವ್ರ ಮಾವ. ಅವ್ರ ಜೊತೆನೂ ಒಂದೆರಡು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ಕ್ರಮ ಆಗಬೇಕು ಅಂತೇಳಿ ನೀವು ಆಶಿಸ್ತೀರಿ ಸರ್? ನಮ್ಮ ಮಳೆನಿಗೆ ನ್ಯಾಯ ಸಿಗಬೇಕಾದ್ರೆ ಈ ಶಾಸಕರು ಏನು ಅರೆಸ್ಟ್ಮೆಂಟ್ ಮಾಡಿದಾರಲ್ಲ, ಅವ್ರ ಶಾಸಕರನ್ನ ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಕೊಟ್ಟರೆ ನಮ್ಮ ಮಳೆಯ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅವರು ಕುಡಿದು ಚಟ ಇಲ್ಲ, ಮಾಂಸ ತಿನ್ನೋ ಚಟ ಇಲ್ಲ, ದಲಿತರಲ್ಲಿ ಬಿಟ್ರು ಮಾಂಸ ತಿನ್ನೋರಲ್ಲ ಅವರು. ಅಂಥ ಒಳ್ಳೆ ವ್ಯಕ್ತಿ ಅವರು. ಆ ಕಾರಣಕ್ಕಾಗಿ ಅವ್ರಿಗೆ ಹಿಂಗೆ ಆಗಬಾರ್ದಾಗಿತ್ತು. ಅವ್ರ ಕಿಡುಕುಳದಿಂದ ನಮ್ಮ ಮಳೆಯನಿಗೆ ಸಾವು ಅನುಭವಿಸಿದೆ. ಆ ಕಾರಣಕ್ಕಾಗಿ ಅವ್ರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಳಿದವರೆಲ್ಲರೂ ನಿಶ್ಚಿಂತೆಯಾಗಿ ಕೆಲಸ ಮಾಡಲಿಕ್ಕೆ ಯಾದಗಿರಿಯಲ್ಲಿ ಅನುಕೂಲ ಆಗುತ್ತಂತೆ. ಓಕೆ, ಇವರೆಲ್ಲರಿಗೂ ಸಾಂತ್ವನವನ್ನು ಹೇಳಲಿಕ್ಕೆ JDS ನಿಯೋಗ ಸಹ ಇವ್ರ ಮನೆಗೆ ಬಂದಿದೆ. ನಮ್ಮ ಜೊತೆ ರಾಯಚೂರಿನ ಜಿಲ್ಲಾಧ್ಯಕ್ಷರು, JDS ಜಿಲ್ಲಾಧ್ಯಕ್ಷರು ವಿರೂಪಾಕ್ಷ ಅವರು ಸಹ ಇದ್ದಾರೆ. ಸರ್, ಈಗ ನಿಯೋಗ ಬಂದು ಭೇಟಿಯಾಗಿದ್ದೀರಿ, ಸಾಂತ್ವನವನ್ನು ಹೇಳಿದಿರಿ. ಯಾವ ರೀತಿಯಾಗಿ ಕ್ರಮ ಆಗಬೇಕು, ಕಾನೂನು ಶಿಕ್ಷೆ ಆಗಬೇಕು ಅಂತ ತಾವು ಆಗ್ರಹವನ್ನು ವ್ಯಕ್ತಪಡಿಸ್ತೀರಿ ಅಂತ? ಈಗಾಗಲೇ ಈ ವಿಷಯದಲ್ಲಿ ಪರಶುರಾಮ್ ಅವರ ಪತ್ನಿ ಮಗಳು ಶ್ವೇತಾ ಮಾತಾಡಿರ್ತಕ್ಕಂಥ ಹೃದಯ ಬಿಡ್ತಕ್ಕಂಥ ಭಾಷೆ ಅದು. ಒಬ್ಬ PSIಗೆ ಅವಮಾನ ಮಾಡಿ, ಜಾತಿ ನಿಂದನೆ ಮಾಡಿ, ದುಡ್ಡು ಕೊಟ್ಟರೆ ಇಲ್ಲಿ ಪೋಸ್ಟಿಂಗ್ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತಕ್ಕಂಥ ಮಾತು ಒಬ್ಬ MLA ಬಾಯಿಲಿಂದ ಬರ್ತದಂತಂದರೆ ಭಾಳ ದುರದೃಷ್ಟಕರ. ಈ ನಿಟ್ಟಿನಲ್ಲಿ ಕೂಡಲೇ MLA ನೈತಿಕ ಹೊಣೆತರು ರಾಜೀನಾಮೆ ಕೊಡಬೇಕು. ಜೊತೆಲಿ ಇವತ್ತು ಇದೇ MLAನ ಒಬ್ಬ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಭೇಟಿಯಾಗಿ ಅವ್ರಿಗೆ ಧೈರ್ಯ ಕೊಡ್ತಕ್ಕಂಥದ್ದನ್ನು ನೋಡಿದ್ರೆ ನಾಚಿಗೇಡಿರ್ತಕ್ಕಂಥದ್ದು. ಈ ಮುಖ್ಯಮಂತ್ರಿಗೆ ಕೂಡ ಈ ಒಂದು ಘಟನೆ ದಲಿತರ ಘಟನೆ ಅನ್ನೋ ಕಾರಣಕ್ಕಾಗಿ ಇವತ್ತು ಇದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಕೂಡಲೇ ಚೆನ್ನಾರೆಡ್ಡಿ ರಾಜೀನಾಮೆ ಕೊಡಬೇಕು ಮತ್ತು ಅವರನ್ನು ಚೆನ್ನಾರೆಡ್ಡಿ ಮತ್ತು ಅವರ ಮಗನ ಇಬ್ಬರನ್ನು ಕೂಡ ಬಂಧಿಸಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಒಬ್ಬ PSI ಸರ್, ಜಸ್ಟ್ ಬಂದಿರೋ ಸುದ್ದಿ, ಅವರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇನ್ನೊಬ್ಬ PSI. ಈ ರಾಜ್ಯದಲ್ಲಿ ಹೊಸತಾಗಿ ಏನೋ ನಿಯತಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಬೆಲೆ ಇಲ್ವಾ, ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋಂಥದ್ದು? ನೀನು ಪ್ರಾಮಾಣಿಕ ಅಧಿಕಾರಿಗಳು ಈಗಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಅವರ ಪ್ರಾಣಗಳಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವರು ಪ್ರತಿಯೊಬ್ಬ MLA ಟ್ರಾನ್ಸ್ಫರ್ ಮಾಡಬೇಕಂದ್ರೆ 50 ಲಕ್ಷ 40 ಲಕ್ಷ ಡಿಮ್ಯಾಂಡ್ ಮಾಡೋದ್ರಿಂದ ಆ ಹಣನ ಎಲ್ಲಿಂದ ತರಬೇಕು?
ಆ ಹಣ ತರಬೇಕಂದ್ರೆ ಮತ್ತೆ ಜನರನ್ನು ದೋಪಿಡಿ ಮಾಡಬೇಕಾಗ್ತದೆ, ಜನರ ಹತ್ರ ದೋಚಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲವೊಂದು ಪ್ರಾಮಾಣಿಕ ಅಧಿಕಾರಿಗಳು ಮನಸ್ಸಿಗೆ ಹಚ್ಚಿಕೊಂಡು ಮಾನಸಿಕವಾಗಿ ಕೊರಗಿಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿ ಆಗತ್ತೆ. ಈ ಎಲ್ಲ ಕಾರಣಕ್ಕೆ ನೇರವಾಗಿ ಸರ್ಕಾರನೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜೊತೆಯಲ್ಲಿ ಏನು ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿಗೆ ಮುಖ್ಯ ಕಾರಣ ಶಾಸಕ ಚೆನ್ನಾರೆಡ್ಡಿ ಅವರ ಮಗ. ಅವರನ್ನು ಕೂಡಲೇ ಬಂಧಿಸಬೇಕು. ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ಅವರನ್ನು ಕೂಡಲೇ ರಾಜೀನಾಮೆಯನ್ನು ಕೊಡಿಸ್ಬೇಕಂತಕ್ಕಂಥ JDS ನಂದು ಒತ್ತಾಯ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಇದರ ನ್ಯಾಯ ಕೊಡಿಸುವವರೆಗೆ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಏನು ಮೃತ PSI ಪರಶುರಾಮ ವೈಫ್ ಶ್ವೇತಾ ಹಾಗೆಯೇ ಜಿಲ್ಲಾ JDS ಅಧ್ಯಕ್ಷ ವಿರೂಪಾಕ್ಷ ಅವರ ಒಂದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.